ಓಂ ಶಾಂತಿ. ಬಾಬಾರವರ ಜ್ಞಾನದ ಗಂಗೆಯಲ್ಲಿ ಮೀಯಲು ಸಿದ್ಧರಿದ್ದೀರಾ? ಶಿವವಾಣಿ ಚಾನೆಲ್ನ ಇಂದಿನ ಈ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಾಬಾರವರು ನಮಗಾಗಿ ನೀಡುವ ಪ್ರತಿದಿನದ ಮುರಳಿ ಕೇವಲ ಮಾತುಗಳಲ್ಲ, ಅವು ನಮ್ಮ ಜೀವನದ ದಾರಿದೀಪ. ಇಂದಿನ ದಿನನಿತ್ಯದ ಮುರಳಿ ಮಂಥನದ ಮೂಲಕ ನಾವು ಸ್ವಯಂ ಪರಿವರ್ತನೆಯ ಹಾದಿಯಲ್ಲಿ ಒಂದು ಹೆಜ್ಜೆ ಮುಂದೆ ಸಾಗೋಣ. ಬನ್ನಿ, ಇಂದಿನ ಮಧುರ ಮಹಾವಾಕ್ಯಗಳನ್ನು ಆಲಿಸೋಣ. ಸಮುದ್ರದ ದಡದಲ್ಲಿ ಒಬ್ಬ ಪುಟ್ಟ ಬಾಲಕ ಆಟವಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಬಹಳ ಉತ್ಸಾಹದಿಂದ ಒಂದು ಮರಳಿನ ಅರಮನೆಯನ್ನ ಕಟ್ತಾ ಇದ್ದಾನೆ. ಹೌದು, ಮಕ್ಕಳು ಆ ರೀತಿ ಆಡುವಾಗ ಸಂಪೂರ್ಣವಾಗಿ ಆ ಮರಳಿನ ಮನೆಯಲ್ಲಿಯೇ ತಮ್ಮ ಗಮನವನ್ನ ಕೇಂದ್ರೀಕರಿಸಿರ್ತಾರೆ. ಖಂಡಿತ. ಸುಂದರವಾದ ಗೋಪುರ, ಬಾಗಿಲು, ಕೋಟೆ ಎಲ್ಲಾನೇ ಕಟ್ತಾ ಇದ್ದಾನೆ. ಆದರೆ ಆ ಮಗುವಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಮುದ್ರದ ಬೃಹತ್ ಅಲೆಗಳು ಬಂದು ಆ ಅರಮನೆಯನ್ನ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗುತ್ತೆ ಅಂತ. ಗೊತ್ತಿದ್ರೂ ಕೂಡ ಆ ಮಗುವಿಗೆ ಅದರ ಮೇಲೆ ಅತಿಯಾದ ಮೋಹ ಇರುತ್ತೆ ಅಲ್ಲ? ಹೌದು, ಅದೇ ಆಶ್ಚರ್ಯ. ಅಲೆ ಬಂದು ಅದು ನಾಶ ಆದಾಗ ಆ ಮಗು ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತೆ. ವಾಸ್ತವದಲ್ಲಿ ನೋಡಿದ್ರೆ ನಾವೆಲ್ಲರೂ ಕೂಡ ಇದೇ ಮಗುವಿನಂತ ವರ್ತಿಸ್ತಾ ಇದೀವಿ ಅಂತ ಅನ್ಸಲ್ವಾ? ಖಂಡಿತವಾಗಿಯೂ. ಇದು ನಮ್ಮೆಲ್ಲರ ವಾಸ್ತವಿಕ ಜೀವನದ ಕನ್ನಡಿಯಾಗಿದೆ. ನಾವು ಹಗಲಿರುಳು ಕಷ್ಟಪಟ್ಟು ಕಟ್ಟಿಕೊಳ್ಳುತ್ತಿರುವ ಈ ಭೌತಿಕ ಸಾಮ್ರಾಜ್ಯಗಳು ಕೇವಲ ಆ ಮರಳಿನ ಅರಮನೆಗಳಿದ್ದಂತೆ. ನಾಶವಾಗುವುದು ಖಚಿತ ಅಂತ ಗೊತ್ತಿರುವ ಈ ಭೌತಿಕ ಪ್ರಪಂಚದ ಬಗ್ಗೆ ನಾವು ಯಾಕೆ ಇಷ್ಟೊಂದು ಅತಿಯಾದ ಮೋಹವನ್ನ ಇಟ್ಕೊಂಡಿದ್ದೀವಿ? ಈ ಪ್ರಶ್ನೆ ಹಿಂದಿನ ರಹಸ್ಯವನ್ನ ಭೇದಿಸುವುದೇ ಇಂದಿನ ನಮ್ಮ ಜ್ಞಾನಮಂಥನದ ಪ್ರಮುಖ ಉದ್ದೇಶ. ಹೌದು, ಮನುಷ್ಯನಿಗೆ ತನ್ನ ನೈಜ ಸ್ವರೂಪದ ಅರಿವಿಲ್ಲದ ಕಾರಣ ಕೇವಲ ಕಣ್ಣಿಗೆ ಕಾಣುವ ಈ ನಶ್ವರ ವಸ್ತುಗಳನ್ನೇ ಶಾಶ್ವತ ಅಂತ ನಂಬಿಕೊಳ್ಳುತ್ತಿದ್ದಾನೆ. ಜ್ಞಾನದ ದೃಷ್ಟಿಕೋನದಿಂದ ನೋಡಿದಾಗ ಮಾತ್ರ ಈ ಪ್ರಪಂಚದ ವಾಸ್ತವಿಕತೆ ಅರ್ಥವಾಗುತ್ತೆ. ಇದೇ ವಾಸ್ತವಿಕತೆಯನ್ನ ಅರಿತುಕೊಳ್ಳಲು ಶಿವಬಾಬಾ ತಿಳಿಸುವ ಆಳವಾದ ಜ್ಞಾನವನ್ನ ಆಲಿಸೋಣ. ಮಧುರ ಮಕ್ಕಳೇ, ಈ ಪ್ರಪಂಚವು ಸ್ಮಶಾನವಾಗುವುದಿದೆ. ಆದ್ದರಿಂದ ಇದರೊಂದಿಗೆ ಮನಸ್ಸನ್ನಿಡಬೇಡಿ. ಪರಿಸ್ಥಾನವನ್ನು ನೆನಪು ಮಾಡಿ. ಇದು ಬಹಳ ಗಹನವಾದ ಮಾತು. ಇಲ್ಲಿ ಸ್ಮಶಾನ ಮತ್ತು ಪರಿಸ್ಥಾನ ಅನ್ನೋ ಎರಡು ವಿಭಿನ್ನ ಪದಗಳನ್ನ ಬಾಬಾ ಬಳಸಿದ್ದಾರೆ. ಹೌದು, ಲೌಕಿಕ ಜಗತ್ತಿನಲ್ಲಿ ಸ್ಮಶಾನ ಅಂದ್ರೆ ಸಾವು, ಭಯ, ಅಶುಭ ಅನ್ನೋ ಭಾವನೆ ಇದೆ. ಆದರೆ ಜ್ಞಾನ ಮಾರ್ಗದಲ್ಲಿ ಸ್ವತಃ ಪರಮಾತ್ಮನೇ ಈ ಪದವನ್ನ ಬಳಸಿದಾಗ ಇದರ ಅರ್ಥ ಬೇರೆದೇ ಇರುತ್ತೆ ಅಲ್ವಾ? ನಿಜ. ಇಲ್ಲಿ ಅತ್ಯಂತ ಸೂಕ್ಷ್ಮವಾದ ವಿಷಯ ಅಂದ್ರೆ ಶಿವಬಾಬಾ ಅವರು ಸ್ಮಶಾನ ಅನ್ನೋ ಪದವನ್ನ ನಮ್ಮಲ್ಲಿ ಭಯ ಹುಟ್ಟಿಸಲು ಬಳಸಿಲ್ಲ, ಬದಲಾಗಿ ನಮಗೆ ಅರಿವು ಮೂಡಿಸಲು ಬಳಸಿದ್ದಾರೆ. ಐಹು ಅಂದ್ರೆ ಈ ಹಳೆಯ ಪ್ರಪಂಚ ಅಂತ್ಯವಾಗುವ ಸಮಯ ಬಂದಿದೆ ಅನ್ನೋದರ ಅರಿವು ತಾನೇ? ಖಂಡಿತ. ಸ್ಮಶಾನ ಅಂದ್ರೆ ಹಳೆಯದರ, ನಿಷ್ಪ್ರಯೋಜಕವಾದದ್ದರ ಸಂಪೂರ್ಣ ಅಂತ್ಯ. ಈ ಇಡೀ ಹಳೆಯ ಪ್ರಪಂಚವು ಈಗ ತನ್ನ ಅಂತಿಮ ಘಟ್ಟದಲ್ಲಿದೆ. ಅಂದ್ರೆ ಇಲ್ಲಿರುವ ಪ್ರತಿಯೊಂದು ಭೌತಿಕ ವಸ್ತುವು ಮಣ್ಣಿನಲ್ಲಿ ಸೇರಿ ಹೋಗುವ ಸಮಯ ಹತ್ತಿರ ಬಂದಿದೆ. ಲೌಕಿಕ ದೃಷ್ಟಿಯಲ್ಲಿ ಇದು ಭಯ ತರಬಹುದು, ಆದರೆ ಜ್ಞಾನದ ದೃಷ್ಟಿಯಲ್ಲಿ ಇದು ವೈರಾಗ್ಯದ ಭಾವನೆಯನ್ನ ತರುತ್ತೆ. ಸರಿಯಾಗಿ ಹೇಳಿದ್ರಿ. ಯಾವಾಗ ನಮ್ಗೆ ಈ ಪ್ರಪಂಚ ನಾಶವಾಗಲಿದೆ ಅನ್ನೋ ಸತ್ಯ ಸಂಪೂರ್ಣವಾಗಿ ಅರ್ಥವಾಗುತ್ತೋ, ಆಗ ಸಹಜವಾಗಿಯೇ ನಮ್ಮ ಬುದ್ಧಿಯು ಆ ಪರಿಸ್ಥಾನದ ಕಡೆಗೆ ಹರಿಯುತ್ತೆ. ಪರಿಸ್ಥಾನ ಅಂದ್ರೆ ದೇವತೆಗಳು ವಾಸಿಸುವ ಆ ಪಾವನವಾದ, ಸುಖಮಯವಾದ ಸತ್ಯಯುಗ ಅಲ್ವಾ? ಹೌದು. ಹಳೆಯದರ ಅಂತ್ಯವೇ ಹೊಸದರ ಅರ್ಥಾತ್ ಪರಿಸ್ಥಾನದ ಆರಂಭವಾಗಿದೆ. ಇದನ್ನೇ ನಾವು ವೈರಾಗ್ಯ ಅಂತ ಕರಿತೀವಿ. ಈ ವೈರಾಗ್ಯದ ಮಾತು ಬಂದಾಗ ಮುರಳಿಯ ಆರಂಭದಲ್ಲಿರುವ ಒಂದು ಕುತೂಹಲಕಾರಿ ಪ್ರಶ್ನೆ ಎದುರಾಗುತ್ತೆ. ಪ್ರಶ್ನೆ ಏನಂದ್ರೆ, ನೀವು ಬಡಮಕ್ಕಳಂತಹ ಅದೃಷ್ಟವಂತರು ಪ್ರಪಂಚದಲ್ಲಿ ಯಾರೂ ಇಲ್ಲ, ಏಕೆ? ಬಹಳ ಸುಂದರವಾದ ಪ್ರಶ್ನೆ. ಇದಕ್ಕೆ ಬಾಬಾರವರ ಉತ್ತರ ಹೀಗಿದೆ: ಏಕೆಂದರೆ ನೀವು ಬಡಮಕ್ಕಳೇ ಡೈರೆಕ್ಟ್ ಆ ತಂದೆಯವರಾಗಿದ್ದೀರಿ, ಯಾರಿಂದ ಸದ್ಗತಿಯ ಆಸ್ತಿಯೂ ಸಿಗುತ್ತದೆ. ಬಡಮಕ್ಕಳೇ ಓದುತ್ತಾರೆ. ಸಾಹುಕಾರವರು ಒಂದು ವೇಳೆ ಅಲ್ಪ ಸ್ವಲ್ಪ ಓದಿದ್ರೂ ಸಹ ಅವರಿಗೆ ತಂದೆಯ ನೆನಪು ನಿಲ್ಲುವುದು ಕಷ್ಟ. ನಿಮಗಂತೂ ತಂದೆಯ ವಿನಃ ಮತ್ತೇನೂ ನೆನಪಿಗೆ ಬರುವುದಿಲ್ಲ. ಆದ್ದರಿಂದ ನೀವು ಎಲ್ಲರಿಗಿಂತ ಅದೃಷ್ಟವಂತರಾಗಿದ್ದೀರಿ. ನೋಡಿ, ಈ ಉತ್ತರದಲ್ಲಿ ಎಷ್ಟೊಂದು ಆಳವಾದ ಆಧ್ಯಾತ್ಮಿಕ ರಹಸ್ಯ ಅಡಗಿದೆ. ಇಲ್ಲಿ ನನಗೊಂದು ಗೊಂದಲ ಇದೆ. ಲೌಕಿಕ ಪ್ರಪಂಚದಲ್ಲಿ ಸಂಪತ್ತು ಮನುಷ್ಯನಿಗೆ ಭದ್ರತೆಯನ್ನ ನೀಡುತ್ತೆ, ನೆಮ್ಮದಿಯನ್ನ ತರುತ್ತೆ ಅಂತ ಎಲ್ಲರೂ ಭಾವಿಸ್ತಾರೆ. ಹಾಗಾದ್ರೆ ಆಧ್ಯಾತ್ಮಿಕತೆಯಲ್ಲಿ ಅದೇ ಸಂಪತ್ತು ಯಾಕೆ ಅಡ್ಡಿಯಾಗುತ್ತೆ? ಆರ್ಥಿಕ ಭದ್ರತೆ ತಪ್ಪಲ್ಲ, ಆದ್ರೆ ಆ ಸಂಪತ್ತಿನ ಜೊತೆಗಿನ ಅತಿಯಾದ ಮೋಹ ಅಡ್ಡಿಯಾಗತ್ತೆ. ಭೌತಿಕ ಸಂಪತ್ತು ಮನುಷ್ಯನಲ್ಲಿ ದೇಹಾಭಿಮಾನವನ್ನ ಅತಿ ಹೆಚ್ಚು ಬೆಳೆಸುತ್ತೆ.
ಓಹೋ, ಅಂದ್ರೆ ನಾನು ಶ್ರೀಮಂತ, ನನ್ನ ಬಳಿ ಎಲ್ಲವೂ ಇದೆ, ಸಮಾಜದಲ್ಲಿ ನನಗೊಂದು ಸ್ಥಾನಮಾನ ಇದೆ ಅನ್ನೋ ಅಹಂಕಾರ ಆತ್ಮವನ್ನ ಪರಮಾತ್ಮನಿಂದ ದೂರ ಮಾಡುತ್ತೆ ಅಂತೀರಾ? ಖಂಡಿತ. ಸಂಪತ್ತು ಹೆಚ್ಚಾದಂತೆ ಅದನ್ನ ಕಾಯ್ದುಕೊಳ್ಳುವ ಚಿಂತೆ, ಅದರ ಮೇಲಿನ ವ್ಯಾಮೋಹ ಹೆಚ್ಚಾಗತ್ತೆ. ಬುದ್ಧಿಯು ಆಸ್ತಿ, ಒಡವೆ, ಸಂಬಂಧಗಳಲ್ಲಿ ಸಿಲುಕುಕೊಳ್ಳುತ್ತೆ. ಹಾಗಾಗಿ ಅವರಿಗೆ ತಂದೆಯ ನೆನಪು ಅಂದ್ರೆ ಯಾದ್ ನಿಲ್ಲುವುದು ಕಷ್ಟ. ಆದರೆ ಬಡತನದಲ್ಲಿರುವ ಆತ್ಮಗಳಿಗೆ ಕಳೆದುಕೊಳ್ಳಲು ಅಂಥದ್ದೇನೂ ಇರುವುದಿಲ್ಲ ಅಲ್ವಾ? ಹೌದು, ಅವರ ಬುದ್ಧಿಯು ಈ ಭೌತಿಕ ಆಕರ್ಷಣೆಗಳಿಂದ ಬಹುಬೇಗ ಮುಕ್ತವಾಗತ್ತೆ. ಹಾಗಾಗಿ ಶಿವಬಾಬಾ ನೀಡುವ ಜ್ಞಾನವನ್ನ ಗ್ರಹಿಸುವುದು ಮತ್ತು ಪುರುಷಾರ್ಥ ಮಾಡುವುದು ಅವರಿಗೆ ಅತ್ಯಂತ ಸುಲಭವಾಗತ್ತೆ. ಅಂದ್ರೆ ಇದೊಂದು ರೀತಿ ಪರ್ವತಾರೋಹಣಕ್ಕೆ ಹೊರಟಾಗ ನಮ್ಮ ಬಳಿ ಇರುವ ಭಾರವಾದ ಮೂಟೆ ಇದ್ದಂತೆ. ನಮ್ಮ ಬಳಿ ಎಷ್ಟು ಕಡಿಮೆ ಹೊರೆ ಇರುತ್ತೋ ನಮ್ಮ ಪ್ರಯಾಣ ಅಷ್ಟು ಹಗುರವಾಗಿರುತ್ತದೆ. ನಿಖರವಾದ ಉದಾಹರಣೆ. ಅಪಾರ ಸಂಪತ್ತು ಅಂದ್ರೆ ಬೆನ್ನ ಮೇಲಿನ ಅತಿ ದೊಡ್ಡ ಹೊರೆ. ಅದನ್ನು ಹೊತ್ತುಕೊಂಡು ಆಧ್ಯಾತ್ಮಿಕತೆಯ ಎತ್ತರವನ್ನ ಏರುವುದು ಅತ್ಯಂತ ಕಷ್ಟ. ಈ ಭೌತಿಕ ಆಕರ್ಷಣೆಗಳು ಮತ್ತು ಹೊರೆಗಳು ಮಾಯೆಯ ಸುಳ್ಳು ಪ್ರದರ್ಶನದ ಪ್ರಮುಖ ಭಾಗವಾಗಿವೆ ಅಂತ ಬಾಬಾ ವಿವರಿಸಿದ್ದಾರೆ. ಈ ಪ್ರಪಂಚವು ಈಗ ಮಣ್ಣಿನಲ್ಲಿ ಸೇರಿ ಹೋಗುವ ಸಮಯ ಬಂದಿದೆ ಅಂತಾರೆ. ಹೌದು. ಅಷ್ಟೇ ಅಲ್ಲ, ವಿದೇಶಿಯರಿಗೂ ಕೂಡ ಈ ವಿನಾಶದ ಅರಿವಾಗುತ್ತಿದೆ ಅಂತ ಶಿವಬಾಬಾ ಸ್ಪಷ್ಟಪಡಿಸಿದ್ದಾರೆ. ನಾವು ನಮ್ಮ ಸುತ್ತಮುತ್ತ ನೋಡಿದ್ರೆ ಕಳೆದ 100 ವರ್ಷಗಳ ಆವಿಷ್ಕಾರಗಳು, ವಿದ್ಯುತ್, ವಿಮಾನ, ದೊಡ್ಡ ದೊಡ್ಡ ಕಟ್ಟಡಗಳು ಇವೆಲ್ಲವೂ ಮನುಷ್ಯನಿಗೆ ಇದೇ ಸ್ವರ್ಗ ಅನ್ನೋ ಭ್ರಮೆಯನ್ನ ಸೃಷ್ಟಿಸಿದೆ. ಇದು ಮಾಯೆಯ ಅತ್ಯಂತ ದೊಡ್ಡ ತಂತ್ರ. ಮನುಷ್ಯನಿಗೆ ಕಣ್ಣಿಗೆ ಕಾಣುವ ಈ ತಾತ್ಕಾಲಿಕ ಹೊಳಪು ಶಾಶ್ವತ ಅನ್ನೋ ಭ್ರಮೆಯನ್ನ ಹುಟ್ಟಿಸುತ್ತೆ. ಹೊರಗಿನಿಂದ ನೋಡಲು ಈ ಜಗತ್ತು ಅದೆಷ್ಟು ಸುಂದರವಾಗಿದೆ ಅಂದ್ರೆ ಇದು ನಾಶವಾಗುತ್ತೆ, ಇದು ಸ್ಮಶಾನವಾಗುತ್ತೆ ಅಂತ ನಂಬುವುದೇ ಸಾಮಾನ್ಯ ಜನರಿಗೆ ಕಷ್ಟವಾಗುತ್ತೆ. ಅದಕ್ಕೆ ಬಾಬಾ ಬಹಳ ಸುಂದರವಾದ ಉದಾಹರಣೆ ನೀಡುತ್ತಾರೆ. ಹಳೇ ದೆಹಲಿ ಮತ್ತು ನವದೆಹಲಿಯ ಉದಾಹರಣೆ. ನವದೆಹಲಿಯನ್ನ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ, ಅದಕ್ಕೆ ನವದೆಹಲಿ ಅಂತ ಅಲ್ಲೇ ಹೆಸರಿಟ್ಟಿದ್ದಾರೆ. ಆದ್ರೆ ಇದು ನಿಜವಾದ ಹೊಸ ಪ್ರಪಂಚನ? ವಾಸ್ತವದಲ್ಲಿ ಇದು ನರಕ. ಬಾಹ್ಯವಾಗಿ ಎಷ್ಟೇ ಸುಂದರವಾದ ಉದ್ಯಾನವನಗಳು, ದೊಡ್ಡ ಮನೆಗಳಿದ್ದರೂ ಮನುಷ್ಯನ ಆಂತರ್ಯದಲ್ಲಿ ದುಃಖ ತುಂಬಿದೆ. ಖಂಡಿತ. ಇದು ಕೇವಲ ಒಂದು ತಾತ್ಕಾಲಿಕವಾದ ಕೃತಕ ಸ್ವರ್ಗ. ಇದು ಮಾಯೆಯ 100 ವರ್ಷಗಳ ಅಂತಿಮ ಆಡಂಬರವಾಗಿದೆ. ಸಾಮಾನ್ಯ ಜನರು ಈ ಸುಳ್ಳು ಪ್ರದರ್ಶನವನ್ನ ನೋಡಿ ಮರುಳಾಗುತ್ತಿದ್ದಾರೆ. ಆದರೆ ಜ್ಞಾನವಿರುವ ಮಕ್ಕಳಿಗೆ ಮಾತ್ರ ಇದು ಕೇವಲ ಒಂದು ಸುಳ್ಳು ಶೋ ಅಂತ ಸ್ಪಷ್ಟವಾಗಿ ತಿಳಿದಿದೆ. ನಿಜ. ಇಷ್ಟೆಲ್ಲ ಭೌತಿಕ ಸೌಕರ್ಯಗಳಿದ್ರೂ ಇಡೀ ಪ್ರಪಂಚವು ಇಂದು ಶಾಂತಿಗಾಗಿ ಹುಡುಕ್ತಿದೆ ಅನ್ನೋದು ಅತ್ಯಂತ ದೊಡ್ಡ ವಿಪರ್ಯಾಸ. ಹೌದು, ಶಾಂತಿಧಾಮದ ಅರಿವು ಯಾರಿಗೂ ಇಲ್ಲ. ನಾವು ಎಲ್ಲಿಂದ ಬಂದೆವು, ನಮ್ಮ ನಿಜವಾದ ಮನೆ ಯಾವುದು ಅನ್ನೋ ಸತ್ಯವನ್ನೇ ಮನುಷ್ಯ ಮರ್ತಿದ್ದಾನೆ. ಇದೇ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ಅಂಶ. ಮನುಷ್ಯರು ಶಾಂತಿಗಾಗಿ ಕಾಡಿಗೆ ಹೋಗ್ತಾರೆ, ಗುಡ್ಡ ಬೆಟ್ಟಗಳನ್ನ ಏರ್ತಾರೆ, ಆದ್ರೆ ಶಾಂತಿಯ ಮೂಲ ಯಾವುದು ಅಂತ ಅವರಿಗೆ ತಿಳಿದಿಲ್ಲ. ಶಿವಬಾಬಾ ಸ್ಪಷ್ಟಪಡಿಸ್ತಾರೆ, ನಾವೆಲ್ಲರೂ ಮೂಲತಃ ಶಾಂತಿಧಾಮದ ನಿವಾಸಿಗಳು. ಆ ಪರಮಧಾಮದಿಂದ ಈ ಸೃಷ್ಟಿಘಾಟಕದಲ್ಲಿ ಪಾತ್ರ ಅಭಿನಯಿಸಲು ಇಲ್ಲಿಗ ಬಂದಿದ್ದೇವೆ. ಖಂಡಿತ. ಈ ಜಗತ್ತು ಎಂದಿಗೂ ಶಾಂತಿಧಾಮವಾಗಲು ಸಾಧ್ಯವಿಲ್ಲ, ಏಕೆಂದರೆ ಇದು ಕರ್ಮಕ್ಷೇತ್ರ. ಸತೋಪ್ರಧಾನ ಸತೋಯುಗವು ಸತೋಪ್ರಧಾನ ಪಾವನ ಪ್ರಪಂಚವಾಗಿತ್ತು. ಅಲ್ಲಿ ಆತ್ಮವು ಸಂಪೂರ್ಣ ಶಕ್ತಿಶಾಲಿಯಾಗಿತ್ತು, ಅಲ್ಲಿ ಸಂಪೂರ್ಣ ಸುಖವಿತ್ತು. ಆದರೆ ಜನ್ಮಗಳನ್ನ ಪಡೆಯುತ್ತಾ ಬಂದಂತೆ ಈಗಿನ ಕಲಿಯುಗವು ತಮೋಪ್ರಧಾನ ಪತಿತ ಪ್ರಪಂಚವಾಗಿದೆ. ಹೌದು, ಆತ್ಮದ ಶಕ್ತಿ ಕ್ಷೀಣಿಸಿದೆ. ಹಾಗಾಗಿಯೇ ಇದು ದುಃಖಧಾಮವಾಗಿದೆ. ಈ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ಬಾಬಾ ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ ಅಲ್ವಾ? ನಾವು ಆತ್ಮರು ಹೇಗೆ ಸತೋಪ್ರಧಾನ ಸ್ಥಿತಿಯಿಂದ ತಮೋಪ್ರಧಾನ ಸ್ಥಿತಿಗೆ ಇಳಿದೆವು ಅನ್ನೋದರ ಅರಿವಾದಾಗ ನಮ್ಮ ಇಂದಿನ ದುಃಖದ ಮೂಲ ಅರ್ಥವಾಗುತ್ತ. ಆದರೆ ಭಕ್ತಿ ಮಾರ್ಗದಲ್ಲಿ ನೋಡಿದರೆ ಜನರು ಮೇಲಕ್ಕೆ ಬೆರಳು ತೋರಿಸಿ ಪರಮಾತ್ಮ ಅಂತಾರೆ. ಆತನ ಜೊತೆಗಿನ ಸಂಬಂಧ ಯಾರಿಗೂ ತಿಳಿದಿಲ್ಲ. ಹೌದು, ದುಃಖ ಬಂದಾಗ ಹೇ ರಾಮ, ಹೇ ಭಗವಂತ ಅಂತ ಕರೀತಾರೆ. ನಾವೆಲ್ಲರೂ ಆ ಒಬ್ಬನೇ ಕರುಣಾಮಯಿ ತಂದೆಯ ಮಕ್ಕಳಾಗಿದ್ರೆ ನಮ್ಮ ಜೀವನದಲ್ಲಿ ಇಷ್ಟೊಂದು ದುಃಖ ಯಾಕೆ? ಇದು ಪ್ರತಿಯೊಬ್ಬ ಲೌಕಿಕ ಮನುಷ್ಯನನ್ನು ಕಾಡುವ ಅತ್ಯಂತ ಸಹಜವಾದ ಪ್ರಶ್ನೆ. ಇದಕ್ಕೆ ಉತ್ತರ ಭಕ್ತಿ ಮತ್ತು ಜ್ಞಾನದ ನಡುವಿನ ವ್ಯತ್ಯಾಸದಲ್ಲಿದೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ದೇವರನ್ನ ಕೇವಲ ಬೇಡುವ ದೃಷ್ಟಿಯಿಂದ ನೋಡಿದ್ರೂ ಆತನ ಜೊತೆಗಿನ ನೈಜ ಸಂಬಂಧವನ್ನ ಮರೆತ್ರು. ಭಕ್ತಿಯಲ್ಲಿ ಮಾಡುವ ದಾನಪುಣ್ಯಗಳಿಂದ, ವ್ರತ ಉಪವಾಸಗಳಿಂದ ಕೇವಲ ಅಲ್ಪಕಾಲದ ಫಲ ಸಿಗುತ್ತೆ. ಮಂದಿರಗಳಲ್ಲಿ ಚರಣಾಮೃತ ಕುಡಿಯುವುದರಿಂದ ಸ್ವಲ್ಪ ಸಮಯದ ಶಾಂತಿ ಸಿಗಬಹುದು. ಆದರೆ ನಮ್ಮ ದುಃಖಕ್ಕೆ ಮೂಲ ಕಾರಣ ಪರಮಾತ್ಮನಲ್ಲ,
ನಾವು ನಮ್ಮನ್ನ ದೇಹ ಅಂತ ಭಾವಿಸಿ ವಿಕಾರಗಳಿಗೆ ಬಲಿಯಾಗಿ ಮಾಡಿದ ಪಾಪಕರ್ಮಗಳೇ ನಮಗೆ ದುಃಖವನ್ನ ನೀಡುತ್ತಿವೆ. ಸರಿಯಾಗಿ ಹೇಳಿದ್ರಿ. ಶಿವಬಾಬಾ ಬಂದಿರುವುದು ಕೇವಲ ತಾತ್ಕಾಲಿಕ ಶಾಂತಿ ನೀಡಲಲ್ಲ, ಬದಲಾಗಿ ಅವಿನಾಶಿ ಜ್ಞಾನರತ್ನಗಳ ಖಜಾನೆಯನ್ನ ನೀಡಲು. ಬೇಹದ್ದಿನ ತಂದೆಯಿಂದ ಈ ಜ್ಞಾನರತ್ನಗಳನ್ನು ಪಡೆದು ನಾವು ಪುರುಷಾರ್ಥ ಮಾಡಿದಾಗ ಮಾತ್ರ ನಮ್ಮ ಆತ್ಮವು ಪಾವನವಾಗಿ ಶಾಶ್ವತ ಸುಖವನ್ನ ಪಡೆಯಲು ಸಾಧ್ಯ. ಅಂದರೆ ಬೇಹದ್ದಿನ ತಂದೆಯು ನಮಗೆ ನೀಡುವ ಆಸ್ತಿಯು ನಮ್ಮನ್ನ ಒಳಗಿನಿಂದ ಸಂಪೂರ್ಣವಾಗಿ ಪರಿವರ್ತಿಸುತ್ತದೆ. ಈ ಪರಿವರ್ತನೆಯ ಬಗ್ಗೆ ಮಾತನಾಡುವಾಗ ಗೀತಾ ಪಾಠಶಾಲೆಗಳು ಅಥವಾ ಸೇವಾ ಕೇಂದ್ರಗಳೇ ಜಗತ್ತಿನ ಅತಿದೊಡ್ಡ ತೀರ್ಥಸ್ಥಾನಗಳು ಅಂತ ಬಾಬಾ ಹೇಳ್ತಾರೆ. ಹೌದು, ಲೌಕಿಕ ಪ್ರಪಂಚದಲ್ಲಿ ತೀರ್ಥಯಾತ್ರೆ ಅಂದ್ರೆ ಬಹಳ ಕಷ್ಟಪಟ್ಟು ಪ್ರಯಾಣ ಮಾಡುವುದು, ನದಿಗಳಲ್ಲಿ ಸ್ನಾನ ಮಾಡುವುದು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಕೇವಲ ದೇಹದ ಮೇಲಿನ ಕೊಳೆಯನ್ನ ನೀರಿಂದ ತೊಳೆಯುವ ಬದಲು ಆತ್ಮದ ಮೇಲಿರುವ ಜನ್ಮಜನ್ಮಾಂತರದ ವಿಕಾರಗಳ ಕೊಳೆಯನ್ನ ತೊಳೆಯುವ ಅತಿದೊಡ್ಡ ಆಸ್ಪತ್ರೆಯಂತೆ ಈ ಪಾಠಶಾಲೆಗಳು ಕೆಲಸ ಮಾಡ್ತವೆ. ಖಂಡಿತ. ಲೌಕಿಕ ತೀರ್ಥಸ್ಥಾನಗಳಲ್ಲಿ ಕೇವಲ ಸ್ನಾನ ಮಾಡುವುದರಿಂದ ಪಾಪದ ಕಲೆಗಳು ಅಳಿಸಿ ಹೋಗುವುದಿಲ್ಲ. ಇಲ್ಲಿ ಪರಮಾತ್ಮನು ಸ್ವತಃ ಬಂದು ಜ್ಞಾನದ ಮಳೆಯನ್ನ ಸುರಿಸುತ್ತಿದ್ದಾನೆ. ಇಲ್ಲಿ ನಾವು ಬಾಬಾರವರ ನೆನಪಿನಲ್ಲಿ ಕುಳಿತಾಗ ನಮ್ಮ ವಿಕಾರಗಳು ನಾಶವಾಗುತ್ತವೆ. ಬಾಬಾ ಇಲ್ಲಿ ಅಮರನಾಥ ಮತ್ತು ಕುಂಭಮೇಳದ ಅತ್ಯಂತ ಸುಂದರ ಉದಾಹರಣೆಯನ್ನು ನೀಡ್ತಾರೆ. ಭಕ್ತಿ ಮಾರ್ಗದಲ್ಲಿ ಅಮರನಾಥದಲ್ಲಿ ಕೇವಲ ಪಾರ್ವತಿಗೆ ಮಾತ್ರ ಕಥೆ ಹೇಳಿದ್ರು ಅಂತ ನಂಬುತ್ತಾರೆ. ಆದರೆ ವಾಸ್ತವದಲ್ಲಿ ಇದು ಮೃತ್ಯುಲೋಕದಲ್ಲಿರುವ ಅನೇಕ ಆತ್ಮಗಳಿಗೆ ಪರಮಾತ್ಮನು ನೀಡುತ್ತಿರುವ ಅಮರಕಥೆಯಾಗಿದೆ, ಜ್ಞಾನವಾಗಿದೆ. ಹಾಗೆಯೇ ನೈಜ ಕುಂಭಮೇಳ ಅಂದ್ರೆ ನದಿಗಳ ಸಂಗಮವಲ್ಲ, ಬದಲಾಗಿ ಪರಮಾತ್ಮ ಮತ್ತು ಆತ್ಮಗಳ ನಡುವಿನ ಪವಿತ್ರ ಮಿಲನ. ಈ ಮಿಲನದಿಂದಲೇ ಯೋಗಾಗ್ನಿ ಪ್ರಜ್ವಲಿಸುತ್ತದೆ. ಈ ಯೋಗಾಗ್ನಿ ಅನ್ನೋ ಪದ ಕೇಳಿದಾಗ ಸಾಧಾರಣವಾಗಿ ಬೆಂಕಿ ಅಂದ್ರೆ ಸುಡುವುದು, ನೋವು ಕೊಡುವುದು ಅನ್ನೋ ಕಲ್ಪನೆ ಬರುತ್ತೆ. ಈ ಅಗ್ನಿ ಆತ್ಮವನ್ನ ಹೇಗ್ ಬಿಡುಗಡೆ ಮಾಡುತ್ತೆ? ಇಲ್ಲಿ ಅಗ್ನಿ ಅಂದ್ರೆ ಭೌತಿಕ ಬೆಂಕಿಯಲ್ಲ, ಇದು ಜ್ಞಾನ ಮತ್ತು ನೆನಪಿನ ತೀವ್ರತೆ. ಉದಾಹರಣೆಗೆ, ಚಿನ್ನವನ್ನ ಬೆಂಕಿಗೆ ಹಾಕಿದಾಗ ಅದು ಸುಡುವುದಿಲ್ಲ. ಓಹೋ, ಅದರಲ್ಲಿರುವ ಕಶ್ಮಲಗಳು ಸುಟ್ಟು ಹೋಗಿ ಚಿನ್ನ ಸಂಪೂರ್ಣವಾಗಿ ಶುದ್ಧವಾಗುತ್ತೆ, ಹೊಳೆಯುತ್ತೆ. ಅದೇ ರೀತಿ ಪರಮಾತ್ಮನ ಪ್ರೀತಿಯ ನೆನಪಿನ ಅಗ್ನಿಯಲ್ಲಿ ಆ ಯೋಗದಲ್ಲಿ ಆತ್ಮವು ಕುಳಿತಾಗ ನಮ್ಮ ಜನ್ಮಜನ್ಮಾಂತರದ ಪಾಪಕರ್ಮಗಳು ಸುಟ್ಟು ಭಸ್ಮವಾಗುತ್ತವೆ. ಅಪವಿತ್ರತೆಯ ಕಾರಣದಿಂದ ಆತ್ಮದ ರೆಕ್ಕೆಗಳು ಮುರಿದು ಹೋಗಿವೆ ಅಂತ ಬಾಬಾ ಹೇಳ್ತಾರೆ. ಅದಕ್ಕಾಗಿಯೇ ಆತ್ಮವು ತನ್ನ ಮೂಲ ಮನೆಗೆ ಹಾರಲು ಸಾಧ್ಯವಾಗುತ್ತಿಲ್ಲ. ಆದರೆ ಯೋಗಾಗ್ನಿಯಿಂದ ಶುದ್ಧವಾದಾಗ ಆತ್ಮಕ್ಕೆ ಯೋಗದ ದಿವ್ಯ ರೆಕ್ಕೆಗಳು ಸಿಗುತ್ತವೆ. ಈ ರೆಕ್ಕೆಗಳ ವೇಗ ಎಷ್ಟೆಂದರೆ ಭೌತಿಕ ವಿಮಾನಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಲು ಗಂಟೆಗಳನ್ನ ತೆಗೆದುಕೊಳ್ಳಬಹುದು. ಆದರೆ ಯೋಗುಕ್ತ ಆತ್ಮವು ಕೇವಲ ಒಂದು ಸೆಕೆಂಡಿನಲ್ಲಿ ಈ ಭೌತಿಕ ಪ್ರಪಂಚವನ್ನ ದಾಟಿ ಲಂಡನ್, ಅಮೆರಿಕ ಮಾತ್ರವಲ್ಲ, ನೇರವಾಗಿ ಪರಮಧಾಮವನ್ನ ತಲುಪಬಲ್ಲದು. ಖಂಡಿತ. ಆದರೆ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನ ತಲುಪಿದಾಗ ಮಾತ್ರ ಆತ್ಮವು ಮುಕ್ತಿಧಾಮದಲ್ಲಿ ನೆಲೆಸಲು ಸಾಧ್ಯ ಅನ್ನೋ ಎಚ್ಚರಿಕೆಯನ್ನು ಬಾಬಾ ನೀಡಿದ್ದಾರೆ. ಒಂದು ಸೆಕೆಂಡಿನಲ್ಲಿ ಪರಮಧಾಮಕ್ಕೆ ಹಾರುವ ಪರಿಕಲ್ಪನೆ ನಿಜಕ್ಕೂ ಅದ್ಭುತವಾಗಿದೆ. ಇನ್ನು ಬಾಬಾ ಅವರು ಈ ಸೃಷ್ಟಿ ನಾಟಕದ ರಹಸ್ಯದ ಬಗ್ಗೆ ಮಾತನಾಡುತ್ತಾ, ನಾಟಕವು ಟಿಕ್ ಟಿಕ್ ಅಂತ ನಡೆಯುತ್ತಿದೆ ಅಂತಾರೆ. ಹೌದು, ಒಂದು ಅತ್ಯಂತ ಚಿಕ್ಕ ಬಿಂದುವಾದ ಆತ್ಮದಲ್ಲಿ 84 ಜನ್ಮಗಳ ಇಡೀ ಪಾತ್ರವು ಅಡಗಿದೆ ಅನ್ನೋದು ಎಂಥ ರೋಮಾಂಚನಕಾರಿ ವಿಷಯ. ಇದನ್ನ ಇಂದಿನ ತಂತ್ರಜ್ಞಾನಕ್ಕೆ ಹೋಲಿಸಿದರೆ ಇದೊಂದು ಅತ್ಯಂತ ಸೂಕ್ಷ್ಮವಾದ ಸ್ಮರಣ ಸಾಧನದಂತೆ ಅಲ್ವಾ? ಒಂದು ಸಣ್ಣ ಚಿಪ್ನಲ್ಲಿ ಸಾವಿರಾರು ಮಾಹಿತಿಗಳು ಅಡಗಿರುವ ಹಾಗೆ. ಅದಕ್ಕಿಂತಲೂ ಕೋಟಿಪಟ್ಟು ಸೂಕ್ಷ್ಮವಾದ, ಆದರೆ ಎಂದಿಗೂ ಅಳಿಸಲಾಗದ ಅವಿನಾಶಿ ಸಾಧನವಿದ್ದಂತೆ ನಮ್ಮ ಆತ್ಮ. ಸನ್ಯಾಸಿಗಳು ಆತ್ಮವು ಪರಮಾತ್ಮನಲ್ಲಿ ಲೀನವಾಗುತ್ತದೆ ಅಂತಾರೆ. ಆದರೆ ಬಾಬಾ ಅದನ್ನ ಸಂಪೂರ್ಣವಾಗಿ ತಳ್ಳಿ ಹಾಕ್ತಾರೆ. ಆತ್ಮವು ಎಂದಿಗೂ ಲೀನವಾಗೋದಿಲ್ಲ, ಅದು ಅವಿನಾಶಿ. ಕೇವಲ ಒಂದು ಅಣುವಿಗಿಂತಲೂ ಸೂಕ್ಷ್ಮವಾದ ಜ್ಯೋತಿರ್ಬಿಂದುವಿನಲ್ಲಿ ನಮ್ಮ ಹಿಂದಿನ 84 ಜನ್ಮಗಳ ಸಂಪೂರ್ಣ ಚಿತ್ರಣ ಅಡಗಿದೆ ಅಂದ್ರೆ ಪರಮಾತ್ಮನ ಈ ಸೃಷ್ಟಿ ನಾಟಕ ಎಷ್ಟು ನಿಖರವಾಗಿದೆ. ಈ ಡ್ರಾಮಾದಲ್ಲಿ ಪ್ರತಿಯೊಂದು ಕ್ಷಣವೂ ಮೊದಲೇ ನಿಗದಿಯಾಗಿದೆ. ದೇವತೆಗಳು ಕೂಡ ತಮ್ಮ ಸತೋಪ್ರಧಾನ ಸ್ಥಿತಿಯಿಂದ ವಾಮ ಮಾರ್ಗಕ್ಕೆ ಇಳಿದು ತಮೋಪ್ರಧಾನರಾದ ಪ್ರಕ್ರಿಯೆಯನ್ನ ಬಾಬಾ ವಿವರಿಸಿದ್ದಾರೆ. ಹೌದು, ಜಗನ್ನಾಥಪುರಿಯ ಉದಾಹರಣೆ ನೀಡಿ ಅಲ್ಲಿ ದೇವತೆಗಳನ್ನ ಕಪ್ಪಾಗಿ ತೋರಿಸಲಾಗಿದೆ ಅಂದ್ರೆ ಕಾಮರೂಪಿ ಶತ್ರುವಿಗೆ ಬಲಿಯಾಗಿ ಆತ್ಮವು ತನ್ನ ಪಾವನತೆಯನ್ನ ಕಳೆದುಕೊಂಡಿತು ಅಂತ ಅರ್ಥ.
ಈ ಅಂಧಕಾರದಿಂದ ನಮ್ಮನ್ನ ಮತ್ತೆ ಬೆಳಕಿನೆಡೆಗೆ ಕೊಂಡೊಯ್ಯಲು, ಆ ಕಪ್ಪಾದ ಬಣ್ಣವನ್ನ ಅಳಿಸಲು ಶ್ರೀಮತದ ಅನಿವಾರ್ಯತೆ ಇದೆ. ಖಂಡಿತ. ಅಲ್ಲಿಯೇ ಶಿವಬಾಬಾ ಅವರ ಪಾತ್ರ ಬರುವುದು. ಅವರು ನಮಗೆ ಕೇವಲ ತಂದೆಯಾಗಿ ಪ್ರೀತಿ ನೀಡುವುದಿಲ್ಲ, ಶಿಕ್ಷಕನಾಗಿ ಜ್ಞಾನವನ್ನ ನೀಡ್ತಾರೆ. ಮತ್ತು ಗುರುವಾಗಿ ಸದ್ಗತಿಯ ಮಾರ್ಗವನ್ನ ತೋರಿಸ್ತಾರೆ. ಅವರ ಪ್ರತಿಯೊಂದು ಶ್ರೀಮತವೂ ನಮ್ಮನ್ನ ಮಾಸ್ಟರ್ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಿದೆ. ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಮನ್ಮನಭವ ಸ್ಥಿತಿಯಲ್ಲಿರಬೇಕು ಅಂತ ಬಾಬಾ ಹೇಳ್ತಾರೆ. ಮನ್ಮನಾಭವ ಅಂದ್ರೆ ಕೇವಲ ಕಣ್ಣು ಮುಚ್ಚಿ ಕೂರುವುದಲ್ಲ. ನಾವು ಮಾಡುವ ಪ್ರತಿಯೊಂದು ಕರ್ಮದಲ್ಲೂ, ದಿನನಿತ್ಯದ ಓಡಾಟದಲ್ಲೂ ನಮ್ಮ ಬುದ್ಧಿಯು ಆ ತಂದೆಯ ನೆನಪಿನಲ್ಲಿಯೇ ಲೀನವಾಗಿರುವುದು. ಹೌದು, ಇದೇ ನಿಜವಾದ ಪುರುಷಾರ್ಥ. ಇಷ್ಟೊಂದು ಗಹನವಾದ ಸತ್ಯವನ್ನ ಅರಗಿಸಿಕೊಂಡ ನಂತರ ಆ ಕರುಣಾಮಯಿ ತಂದೆಯ ಮಧುರವಾದ ಸಂದೇಶವನ್ನ ನಾವು ಯಾವುದೇ ಸೇರ್ಪಡೆಗಳಿಲ್ಲದೆ ಆಲಿಸೋಣ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಮಸ್ತೆ. ಈಗ ನೇರವಾಗಿ ಮುರಳಿ ಅಂತಿಮ ಭಾಗಗಳತ್ತ ಸಾಗೋಣ. ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ 2 ಪ್ರಮುಖ ಅಂಶಗಳನ್ನು ತಿಳಿಸಿದ್ದಾರೆ. ಹೌದು. ಮೊದಲನೆಯದು ಸ್ವಯಂ ಉಲ್ಲಾಸಭರಿತವಾಗಿ, ಅಂದರೆ ರಿಫ್ರೆಶ್ ಆಗಿದ್ದು ಅನ್ಯರನ್ನೂ ರಿಫ್ರೆಶ್ ಮಾಡಲು ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿರಬೇಕು. ಮತ್ತು ಎರಡನೆಯದು ಈ ಸ್ಮಶಾನದೊಂದಿಗೆ ಮನಸ್ಸನ್ನಿಡದೆ ಶಾಂತಿಧಾಮ, ಸುಖಧಾಮವನ್ನ ನೆನಪು ಮಾಡಬೇಕಾಗಿದೆ. ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ಹೇಳಿ. ನಾವು ನಮ್ಮ ಕೆಲಸದ ಸ್ಥಳದಲ್ಲಿ, ಗದ್ದಳದಲ್ಲಿ ಅಥವಾ ಕುಟುಂಬದ ಜವಾಬ್ದಾರಿಗಳಲ್ಲಿ ಸಿಲುಕಿರುವಾಗ ಈ ಭೌತಿಕ ಸ್ಮಶಾನವನ್ನ ಮರೆತು ರಿಫ್ರೆಶ್ ಆಗುವುದು ಪ್ರಾಯೋಗಿಕವಾಗಿ ಹೇಗೆ ಸಾಧ್ಯ? ಇದು ಸವಾಲು ಅಂತ ಅನ್ಸಿದ್ರೂ ನಿರಂತರ ಅಭ್ಯಾಸದಿಂದ ಖಂಡಿತ ಸಾಧ್ಯ. ನಾವು ಕಾರ್ಯನಿರತರಾಗಿದ್ದಾಗಲೂ ಮಧ್ಯೆ ಮಧ್ಯೆ ಕೇವಲ 1 ನಿಮಿಷದ ವಿರಾಮ ತೆಗೆದುಕೊಳ್ಬೇಕು. ಆ ಕ್ಷಣದಲ್ಲಿ ನಮ್ಮನ್ನು ನಾವು ಕೇಳಿಕೊಳ್ಬೇಕು, ನಾನು ಯಾರು? ನಾನು ಈ ದೇಹವಲ್ಲ. ಜ್ಯೋತಿರ್ಬಿಂದು ಆತ್ಮ, ನನ್ನ ತಂದೆ ಶಿವಬಾಬಾ. ಹೌದು, ಈ ಒಂದು ಚಿಕ್ಕ ಸಂಕಲ್ಪ ಸಾಕು. ಇದು ಬಾಯಾರಿದವನಿಗೆ 1 ಹನಿ ತಣ್ಣೀರು ಸಿಕ್ಕಂತೆ. ನಮ್ಮ ಮನಸ್ಸಿನ ಆಯಾಸ ತಕ್ಷಣವೇ ನಿವಾರಣೆಯಾಗಿ ನವಚೈತನ್ಯ ಮೂಡುತ್ತೆ. ನಾವು ಆಂತರಿಕವಾಗಿ ಶಾಂತವಾಗಿದ್ದಾಗ ನಮ್ಮ ಮಾತಿನಲ್ಲಿ, ನಡವಳಿಕೆಯಲ್ಲಿ ಆ ಶಾಂತಿಯ ತರಂಗಗಳು ಅನ್ಯರಿಗೂ ಹರಡುತ್ತವೆ. ಅವರೂ ರಿಫ್ರೆಶ್ ಆಗ್ತಾರೆ. ಖಂಡಿತ. ಈ ಜಗತ್ತು ಕೇವಲ ಒಂದು ನಾಟಕ, ಇಲ್ಲಿನ ಯಾವ ವಸ್ತುಗಳು ಶಾಶ್ವತವಲ್ಲ ಅನ್ನೋ ಎಚ್ಚರಿಕೆ ನಮ್ಮಲ್ಲಿದ್ರೆ ನಾವು ಯಾವುದರೊಂದಿಗೂ ಅತಿಯಾಗಿ ಅಂಟಿಕೊಳ್ಳೋದಿಲ್ಲ. ಅತ್ಯಂತ ಅರ್ಥಪೂರ್ಣವಾದ ವಿವರಣೆ. ಇಂದಿನ ವರದಾನ ಹೀಗಿದೆ: ಈಶ್ವರೀಯ ಅಧಿಕಾನದ ಮೂಲಕ ಸಂಕಲ್ಪ ಅಥವಾ ಬುದ್ಧಿಯನ್ನು ಆದೇಶದನುಸಾರ ನಡೆಸುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಭವ. ನಾವು ನಮ್ಮ ಭೌತಿಕ ಕೈಕಾಲುಗಳನ್ನ ನಮ್ಮ ಇಚ್ಛೆಯಂತೆ ಹೇಗೆ ಬಳಸುತ್ತೇವೋ ಅದೇ ರೀತಿ ನಮ್ಮ ಸಂಕಲ್ಪಗಳನ್ನ ನಿಯಂತ್ರಿಸಬೇಕು ಅಂತಾರೆ ಬಾಬಾ. ಆದ್ರೆ ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಿಸುವುದು ಅಂದ್ರೆ ಬೊಗಸೆಯಲ್ಲಿ ನೀರನ್ನ ಹಿಡಿದಿಟ್ಟಂತೆ ಅಲ್ವಾ? ಅದು ಹೇಗೋ ಬೆರಳುಗಳ ಸಂಧಿಯಿಂದ ಜಾರಿ ಹೋಗುತ್ತೆ. ಇದು ಹೇಗೆ ಸಾಧ್ಯ? ಲೌಕಿಕ ದೃಷ್ಟಿಯಿಂದ ನೋಡಿದರೆ ಆಲೋಚನೆಗಳನ್ನ ತಡೆಯೋದು ಅಸಾಧ್ಯ ಅಂತ ಅನ್ಸುತ್ತೆ. ಏಕೆಂದ್ರೆ ಯುಗಯುಗಾಂತರಗಳಿಂದ ನಮ್ಮ ಮನಸ್ಸು ಅಲೆಮಾರಿ ಕುದುರೆಯಂತೆ ಓಡಿದೆ. ಆದ್ರೆ ಬಾಬಾ ನಮಗೆ ಮಾಸ್ಟರ್ ಸರ್ವಶಕ್ತಿವಂತ ಅನ್ನುವ ಅತ್ಯುನ್ನತ ಅಧಿಕಾರವನ್ನು ನೀಡಿದ್ದಾರೆ. ಇದರ ಅರ್ಥ ನಮ್ಮ ಸಂಕಲ್ಪಗಳ ಮೇಲೆ ನಮಗೆ ಸಂಪೂರ್ಣ ನಿಯಂತ್ರಣವಿದೆ. ಹೌದು. ನಾನು ಆತ್ಮ, ಈ ದೇಹದ ಮತ್ತು ಮನಸ್ಸಿನ ಮಾಲೀಕ ಅನ್ನೋ ಪ್ರಜ್ಞೆ ಜಾಗೃತವಾದಾಗ ಬುದ್ಧಿಯು ಮಾಲೀಕನ ಆದೇಶವನ್ನ ಚಾಚು ತಪ್ಪದೆ ಪಾಲಿಸುತ್ತದೆ. ನನಗೆ ಈಗ ಮಾತನಾಡಬೇಕೆನಿಸಿದರೆ ಮಾತನಾಡುತ್ತೇನೆ, ಮೌನವಾಗಿರಬೇಕೆನಿಸಿದರೆ ತಕ್ಷಣವೇ ಮೌನಕ್ಕೆ ಜಾರಬಲ್ಲೆ. ಮನಸ್ಸನ್ನ ಎಲ್ಲಿ ಯಾವಾಗ ನಿಲ್ಲಿಸಬೇಕೋ ಅಲ್ಲಿ ನಿಲ್ಲಿಸುವ ಅಧಿಕಾರವೇ ನಮ್ಮನ್ನ ಸಾಕ್ಷಾತ್ಕಾರ ಮೂರ್ತಿಯನ್ನಾಗಿ ಮಾಡುತ್ತೆ. ಖಂಡಿತ. ನಮ್ಮ ಆಂತರಿಕ ಅಧಿಕಾರ ಜಾಗೃತವಾದಾಗ ಹೊರಗಿನ ಪರಿಸ್ಥಿತಿಗಳು ಗೌಣವಾಗುತ್ತವೆ. ಇದನ್ನೇ ಇಂದಿನ ಸ್ಲೋಗನ್ ಪ್ರತಿಧ್ವನಿಸುತ್ತಿದೆ: ಸ್ವಸ್ಥಿತಿಯು ಶಕ್ತಿಶಾಲಿಯಾಗಿದ್ರೆ ಅಂಥವರ ಮುಂದೆ ಪರಿಸ್ಥಿತಿಯು ಏನೂ ಮಾಡಲು ಸಾಧ್ಯವಿಲ್ಲ. ಹೌದು. ನಮ್ಮ ಸುತ್ತ ಎಷ್ಟೇ ದೊಡ್ಡ ಬಿರುಗಾಳಿ ಎದ್ದಿದ್ದರೂ ನಮ್ಮ ಆಂತರಿಕ ಸ್ವಸ್ಥಿತಿ ಗಟ್ಟಿಯಾಗಿದ್ದರೆ ಬಾಹ್ಯ ಪರಿಸ್ಥಿತಿಗಳು ನಮ್ಮನ್ನ ಅಲುಗಾಡಿಸಲು ಸಾಧ್ಯವಿಲ್ಲ. ಪರಿಸ್ಥಿತಿಗಳು ಬರುವುದು ನಮ್ಮನ್ನ ಪರೀಕ್ಷಿಸಲು, ನಮ್ಮ ಆಂತರಿಕ ಸ್ಥಿತಿಯನ್ನು ಒಡೆಯಲು ಅಲ್ಲ. ನಾವು ಶಕ್ತಿಶಾಲಿಯಾಗಿದ್ದಾಗ ಆ ಪರಿಸ್ಥಿತಿಗಳು ನಮಗೆ ಕೇವಲ ಒಂದು ಆಟದಂತೆ ಕಾಣುತ್ತವೆ. ಇದನ್ನೇ ಬಾಬಾ ಅವರು ಇಂದಿನ ಅವ್ಯಕ್ತ ಸೂಚನೆಯಲ್ಲೂ ತಿಳಿಸಿದ್ದಾರೆ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ನಾಟಕದಲ್ಲಿ ಏನೇ ನಡೆದರೂ ಏಕೆ, ಏನು ಅನ್ನೋ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ನಾವು ಬಿಡಬೇಕು. ಡ್ರಾಮಾದ ಪ್ರತಿಯೊಂದು ದೃಶ್ಯವೂ ನಿಖರಲಾಗಿದೆ ಮತ್ತು ಕಲ್ಯಾಣಕಾರಿಯಾಗಿದೆ ಅನ್ನೋ ಅಚಲವಾದ ವಿಶ್ವಾಸ ನಮ್ಮಲ್ಲಿರಬೇಕು. ಹೌದು. ಪರಿಸ್ಥಿತಿಯನ್ನ ಕಂಡು ಆಶ್ಚರ್ಯಪಡುವ ಬದಲು ಅದನ್ನ ಎದುರಿಸುವ ಆನಂದ ನಮ್ಮಲ್ಲಿರಬೇಕು.
ಈಗ ಎಲ್ಲ ಗಹನವಾದ ಸತ್ಯಗಳನ್ನ ಕೇವಲ ಬುದ್ಧಿಯಲ್ಲಿಟ್ಕೊಳ್ಳದೆ ಆಳವಾಡಿ ಅನುಭವಿಸುವ ಸಮಯ. ದಯವಿಟ್ಟು ತಮ್ಮೆಲ್ಲ ಲೌಕಿಕ ಜವಾಬ್ದಾರಿಗಳನ್ನ, ಆಲೋಚನೆಗಳನ್ನ ಕೆಲಕಾಲ ಬದಿಗಿಡಿ. ಹೌದು, ನಿಧಾನವಾಗಿ ಉಸಿರಾಡಿ. ನೀವು ಕುಳಿತಿರುವ ಸ್ಥಳದಿಂದ, ನಿಮ್ಮ ಸುತ್ತಲಿನ ಶಬ್ದಗಳಿಂದ ನಿಮ್ಮ ಗಮನವನ್ನ ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಶಾಂತವಾಗಿರಿ. ನಿಮ್ಮ ಭೌತಿಕ ದೇಹದ ಎಲ್ಲೆಗದಿಂದ ಹೊರಬನ್ನಿ. ಎರಡೂ ಹುಬ್ಬುಗಳ ಮಧ್ಯೆ ಮಿಂಚುತ್ತಿರುವ ಒಂದು ದಿವ್ಯವಾದ, ಪ್ರಕಾಶಮಾನವಾದ ಜ್ಯೋತಿರ್ಬಿಂದು ಆತ್ಮ ನಾನು. ನನ್ನ ಮೂಲ ಸ್ವರೂಪವೇ ಪರಮಶಾಂತಿ. ಈ ಸುಳ್ಳು ಪ್ರಪಂಚ, ಈ ಮಾಯೆಯ ಆಕರ್ಷಣೆ, ಈ ತಾತ್ಕಾಲಿಕ ಮರಳಿನ ಅರಮನೆಗಳಿಂದ ನಾನು ಸಂಪೂರ್ಣವಾಗಿ ಮುಕ್ತಳಾಗಿದ್ದೇನೆ. ನನ್ನ ಧ್ಯಾನ ನೇತ್ರದಿಂದ ನಾನು ನನ್ನ ನಿಜವಾದ ಮನೆ, ಆ ಸುಂದರವಾದ ಕೆಂಪು ಹೊನ್ನಿನ ಬೆಳಕಿನಿಂದ ಕಂಗೊಳಿಸುತ್ತಿರುವ ಶಾಂತಿಧಾಮವನ್ನು ನೋಡ್ತಾ ಇದ್ದೇನೆ. ಆ ಪಾವನ ಧಾಮದಲ್ಲಿ ಅಪಾರ ಕರುಣಾಮಯಿ, ಶಾಂತಿಯ ಸಾಗರನಾದ ಪರಮಪಿತಾ ಶಿವಬಾಬಾ ಅವರು ದಿವ್ಯ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಬೆಳಗುತ್ತಿದ್ದಾರೆ. ಬಾಬಾವರ ಆ ದಿವ್ಯವಾದ ಪ್ರಕಾಶ, ಆ ಅನಂತ ಶಕ್ತಿಯ ಕಿರಣಗಳು, ಆ ಯೋಗಾಗ್ನಿ ನೇರವಾಗಿ ನನ್ನ ಆತ್ಮದ ಮೇಲೆ ಬೀಳುತ್ತಿದೆ. ನಾನು ಮಾಸ್ಟರ್, ಸರ್ವಶಕ್ತಿವಂತ ಆತ್ಮ. ನನ್ನ ಪ್ರತಿಯೊಂದು ಸಂಕಲ್ಪದ ಮೇಲೆ, ನನ್ನ ಬುದ್ಧಿಯ ಮೇಲೆ ನನಗೆ ಸಂಪೂರ್ಣ ಅಧಿಕಾರವಿದೆ. ಬಾಹ್ಯ ಪ್ರಪಂಚದಲ್ಲಿ, ಈ ನಾಟಕದಲ್ಲಿ ಏನೇ ಘಟಿಸಿದರೂ ನನ್ನ ಅಂತರಂಗದ ಸ್ವಸ್ಥಿತಿಯು ಸದಾ ಅಚಲ, ಅಡೋಲ ಮತ್ತು ಏಕರಸವಾಗಿದೆ. ನಾನು ಸಂಪೂರ್ಣ ಸುರಕ್ಷಿತ, ಸಂಪೂರ್ಣ ತೃಪ್ತ. ಇದೇ ನನ್ನ ಶಾಶ್ವತ ವಾಸ್ತವ. ಓಂ ಶಾಂತಿ. ಓಂ ಶಾಂತಿ. ನಾವು ಆರಂಭದಲ್ಲಿ ಆ ಮರಳಿನ ಅರಮನೆಯನ್ನ ಕಟ್ಟುವ ಮಗುವಿನ ಕಥೆಯನ್ನ ನೆನಪಿಸ್ಕೊಂಡೆವು. ಅಲೆಗಳು ಬಂದು ಆ ಅರಮನೆಯನ್ನು ಕೊಚ್ಚಿಕೊಂಡು ಹೋದಾಗ ನಾವು ಅಳುಬೇಕಾಗಿಲ್ಲ. ಖಂಡಿತ ಇಲ್ಲ. ಏಕೆಂದ್ರೆ ಆ ಭೌತಿಕ ನಾಶದ ಆಚೆಗೂ ನಾವೊಂದು ಶಾಶ್ವತವಾದ ಅಸ್ತಿತ್ವವನ್ನು ಹೊಂದಿದ್ದೇವೆ. ಪರಮಾತ್ಮನು ನಮಗಾಗಿ ಸಿದ್ಧಪಡಿಸಿರುವ ನಿಜವಾದ ಪರಿಸ್ಥಾನವಿದೆ. ಆದರೆ ಈ ಸಂಭಾಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಯೋಚನೆಯನ್ನ ನಿಮ್ಮೆದುರು ಇಡ್ತಾ ಇದ್ದೇನೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕಣ್ಣಾಡಿಯಲ್ಲಿ ನೋಡುವ ಆ ಮುಖ, ಆ ದೇಹ, ನೀವು ಹಗಲಿರುಳು ಕಷ್ಟಪಟ್ಟು ಸಂಪಾದಿಸಿದ ಆಸ್ತಿ, ನೀವು ಇಟ್ಟುಕೊಂಡಿರುವ ಹೆಸರು, ಇವೆಲ್ಲವೂ ಒಂದು ದಿನ ಖಂಡಿತವಾಗಿಯೂ ಸ್ಮಶಾನದ ಪಾಲಾಗುತ್ತವೆ. ಇದು ನಿಮಗೆ ಖಚಿತವಾಗಿಯೂ ತಿಳಿದಿದ್ದರೂ, ಕಣ್ಣಿಗೆ ಕಾಣದ, ಆದರೆ ಎಂದಿಗೂ ನಾಶವಾಗದ ನಿಮ್ಮ ಒಳಗಿನ ಆ ಆತ್ಮದ ಪೋಷಣೆಗಾಗಿ, ಅದರ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನೀವು ಇಂದು ಎಷ್ಟು ಸಮಯವನ್ನ ಮೀಸಲಿಟ್ಟಿದ್ದೀರಿ? ಸ್ವಲ್ಪ ಆಲೋಚಿಸಿ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.